ಯಾರ್ ಸರ್ ಇದು? ತುಂಬಾ ರಫ್ ಆಗಿ ಕಾಣಿಸ್ತಾ ಇದ್ದಾನೆ, ಒಳ್ಳೆ ರೌಡಿ ತರ. ಇವನು ನಿಜವಾಗ್ಲೂ ದೆವ್ವ ಓಡಿಸೋನಾ? ಅದು ಏನ್ ಸರ್? ಅವನು ದೆವ್ವ ಓಡಿಸೋನಲ್ಲ ಮೇಡಮ್, ಲೋಕಲ್ ರೌಡಿ. ವಾಟ್? ಯಾಕೆ ಸರ್ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಟೈಮ್ ವೇಸ್ಟ್. ಅದಲ್ಲ ಮೇಡಮ್, ನಾನು ದೆವ್ವ ಓಡಿಸೋ ಹುಡುಗರನ್ನ ತುಂಬಾ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಕೊನೆಗೆ ಇವನ್ ಸಿಕ್ಕ. ನಾವು ಅನ್ಕೊಂಡಿರೋದಕ್ಕಿಂತ ಧೈರ್ಯವಂತ, ಮತ್ತೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಕೊಲ್ತಾನೆ. ಆ ಬಂಗ್ಲೆಯಲ್ಲಿ ಉಳ್ಕೊಳ್ಳೋದಕ್ಕೆ ಇವನೇ ಸರಿಯಾದ ವ್ಯಕ್ತಿ. ಏನೋ ನಾವು ತುಂಬಾ ರಿಸ್ಕ್ ತಗೊಂಡಿವೇನೋ ಅನ್ಸುತ್ತೆ. ಇವ್ರಿಗೇನಾದ್ರೂ ಆದ್ರೆ ನಮಗೆ ತೊಂದರೆ ಆಗುತ್ತೆ. ನೀವೇನು ಭಯ ಪಡ್ಬೇಡಿ ಮೇಡಮ್, ನಾನಿದ್ದೀನಲ್ವಾ, ಎಲ್ಲದನ್ನು ನೋಡ್ಕೋತೀನಿ. ಅವನ್ನ ಕರಿಲ್ಲ ಮೇಡಮ್? ಹಾ, ಸ್ವಲ್ಪ ಇರಿ, ನಾನು ಬರ್ತೀನಿ. ನಮ್ ಮೇಡಮ್ ಹೆಸರು ಮಿತ್ರ. ಮೇಡಮ್ ಅಂದ್ರೆ ಏನು ಅನ್ಕೋಬಿಟ್ಟಿದ್ದೆ. ಏನ್ ಇವನು ಈ ತರ ಎಲ್ಲ ನೋಡ್ತಾ ಇದ್ದಾನೆ? ಹಲೋ, ಏನೋ ಏನ್ ನೋಡ್ತಾ ಇದೀಯಾ? ಏನು ಇಲ್ಲ ಮೇಡಮ್, ನಿಮ್ಗೆ ನಾನು ಕೆಲಸ ಮಾಡ್ಕೊಡ್ಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ. ನಿಮ್ಗೆ ಅದನ್ನ ಹೇಗ್ ಮಾಡೋದು ಅಂತ ಪೂರ್ತಿಯಾಗಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್. ಹಲೋ, ಓವರ್ ಆಗಿ ಮಾತಾಡ್ಬೇಡ. ಕೆಲ್ಸ ಕೊಡ್ತಿರೋದ್ ನಾವು, ನೀ ನನ್ನನ್ನ ಸ್ಕ್ಯಾನ್ ಮಾಡೋದಲ್ಲ, ನಾನ್ ನಿನ್ನನ್ನ ಸ್ಕ್ಯಾನ್ ಮಾಡ್ಬೇಕು. ನೀವೇನ್ ಮಾತಾಡ್ತಿದ್ದೀರಾ ಮೇಡಮ್? ಈ ವಿಕ್ಕಿ ಯಾರು ಅಂತ ಗೊತ್ತಿದ್ರೆ ಸ್ಕ್ಯಾನ್ ಮಾಡ್ಕೊಳ್ಳಿ. ಇವನು ಓವರ್ ಆಕ್ಷನ್ಗೆ ಏನ್ ಕಡಿಮೆ ಇಲ್ಲ. ಸರಿ ಸರಿ, ಕೆಲ್ಸನ ಚೆನ್ನಾಗ್ ಮಾಡ್ಬೇಕು. ಮೊದ್ಲು ಕೆಲ್ಸ ಏನು ಅಂತ ಹೇಳಿ, ಅದನ್ನ ಹೇಗ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಏನ್ ಸರ್, ನೀವು ಕೆಲ್ಸದ ಬಗ್ಗೆ ಹೇಳಿಲ್ವಾ? ಅದು ಮೇಡಮ್, ನೀವೇ ಡೈರೆಕ್ಟ್ ಆಗಿ ಹೇಳ್ತೀರಾ ಅಂತ. ಏನಿಲ್ಲ, ಒಂದ್ 5 ದಿನ ಆ ಬಿಲ್ಡಿಂಗ್ ಅಲ್ಲಿ ಇರ್ಬೇಕು, ಅದಕ್ಕೆ ನಾವು ದುಡ್ಡು ಕೊಡ್ತೀವಿ. ಇದ್ರೆ ಏನ್ ಮಾಡೋದು? ಸುಮ್ನೆ ಇದ್ರೆ ಸಾಕು. ಅಷ್ಟೇನಾ? ನನಗೆ ದುಡ್ಡಿರೋರು ದುಡ್ಡು ಕೊಡ್ತಾರೆ ಅಂತ ಗೊತ್ತು, ಆದ್ರೆ ಸುಮ್ಮನಿರೋದಕ್ಕೂ ಕೊಡ್ತಾರಾ? ಇರ್ಲಿ, ನನಗೆ ಡೀಲ್ ಓಕೆ. ಆದ್ರೆ ಅದ್ ಸಾಧಾರಣವಾದ ಬಿಲ್ಡಿಂಗ್ ಅಲ್ಲ. ಆ ಬಿಲ್ಡಿಂಗ್ ಅಲ್ಲಿ ಏನೋ ದೆವ್ವ ಇದೆ ಅಂತ. ನಿನಗ್ ದೆವ್ವ ಅಂದ್ರೆ ಭಯ ಇಲ್ಲ ಅಲ್ವಾ? ಏನೇನೇನೇನದು? ದೆವ್ವನಾ? ಈಗ್ಲೂ ಇದನ್ನೆಲ್ಲ ನಂಬ್ತೀರಾ ಮೇಡಮ್? ಅದಿದ್ರು ನಮ್ನೇನ್ ಮಾಡುತ್ತೆ? ನಾವೇ ಅದಕ್ಕೆ ಏನಾದ್ರೂ ತೊಂದರೆ ಕೊಡ್ಬೇಕಷ್ಟೇ. ಇನ್ನೂ ಅರ್ಥ ಆಗ್ಲಿಲ್ವಾ? ಅದೇ ಓಂ ಗ್ರೀಂ ಬುಸು ಬುಸು ಅಂತ ಏನೇನೋ ಮಾಡ್ತಾರಲ್ಲ. ಮತ್ತೆ ಆ ಬಿಲ್ಡಿಂಗ್ ಅಲ್ಲಿ ಇಬ್ರು ಸೂಸೈಡ್ ಮಾಡ್ಕೊಂಡು ಸತ್ತು ಹೋಗಿದ್ದಾರೆ. ಓ, ಏನೋ ಆಗುತ್ತೋ ಇಲ್ವೋ? ಮಾಡ್ತೀನಿ. ಸರಿ, ಎಷ್ಟು ಹಣ ಬೇಕು ಅಂತ ಹೇಳು. ಎಷ್ಟು ಬೇಕು ಅಂತ ಮೊದಲು ಕೆಲಸ ಮುಗಿಸ್ ಕೇಳ್ತೀನಿ. ನೀವೇನು ಚಿಂತೆ ಮಾಡಬೇಡಿ, ಇನ್ಮೇಲೆ ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರಲ್ಲ. ಇನ್ಮೇಲೆ ಆ ಬಿಲ್ಡಿಂಗ್ನ ಬಿಟ್ಟು ದೆವ್ವ ಓಡೋಗುತ್ತೆ. ಅವ್ನು ನಮಗೆ ಇಲ್ಲಿಗೆ ಬರಕ್ ಹೇಳಿದ್ನ? ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಸ್ವಲ್ಪ ಹೇಳ್ರು. ನನ್ ಕಿಡ್ನಿನ ಮಾರಕ್ಕಲ್ಲ ತಾನೆ. ಇವನೊಬ್ಬ ಸುಮ್ನೆ ಇರ್ದಲ್ಲ. ಅಯ್ಯೋ ಹೋಗ್ರ. ಹಲೋ, ಎಲ್ಲಿದ್ಯೋ ಹೇಳ. ಲೇ, ಅವ್ನ್ ನೋಡ್ರು, ಜ್ಯೋತಿಷ್ ಹೇಳೋರ್ ತರ ಕಾಣಿಸ್ತಾ ಇಲ್ವಾ? ಹೌದು ಕಣ. ನಿನ್ ಕಣ್ಣಲ್ಲಿ ಲಕ್ಷ್ಮಿ ಕಳೆ ಕಾಣಿಸ್ತಾ ಇದೆ. ನೀನ್ ಎಷ್ಟೇ ಸಂಪಾದನೆ ಮಾಡಿದ್ರು ಕೈಯಲ್ಲಿ ನಿಲ್ಲಲ್ಲ. ಏನೋ ಜ್ಯೋತಿಷ ಕೇಳೋದೇನೋ? ಏನಕ್ಕ ಸುಮ್ನೆ. ಹಾಗ ಪರಿಹಾರ ಇದೆಯಾ? ಯಾಕಿಲ್ಲ ತಮ್ಮ, 1001 ರೂಪಾಯಿ ಕೈಯಲ್ಲಿ ಇಟ್ಟೆ ಅಂತಂದ್ರೆ ಮುಗಿಸೋಣ. ಕೊಡು ತಮ್ಮ, 1001 ರೂಪಾಯಿ ಅಷ್ಟೇ. ನೀನ್ ಜಾಸ್ತಿನೇ ಬೇಡವಾ? ಮೇಲಿರೋ ನೋಡ್ತೀನಿ ತಮ್ಮ, ಹುಷಾರು. ನಿನ್ ಯಾರು ಕಾಪಾಡಕ್ಕಾಗತ್ತೆ? ಲೇ, ನಿಜ ಹೇಳ್ರು, ಎಲ್ರೋ ಕರ್ಕೊಂಡು ಹೋಗ್ತಿದ್ದೀರಾ? ಇವನ್ ಕಾಟ ತಡೆಯಕ್ ಆಗ್ತಿಲ್ಲ ಕಣೋ. ಆ ವಿಕ್ಕಿ ಬರೋಷ್ರೊಳಗೆ ಜ್ಯೋತಿಷನಾದ್ರೂ ಕೇಳೋಣ, ಸ್ವಲ್ಪ ಟೈಮ್ ಪಾಸ್ ಆದ್ರೂ ಆಗುತ್ತೆ. ಬಾ. ನನ್ ಬಿಟ್ಬಿಟ್ಟು ಹೋಗ್ಬೇಡಿ. ಏನೋ ಜಾತಕ ಎಲ್ಲ ಸರಿಯಾಗಿ ನೋಡ್ತೀಯಾ? ಅದೇನ್ ಗುರು ಹೀಗೆ ಕೇಳ್ತೀಯಾ? ಅದಕ್ಕೆ ತಾನೇ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ.
ಅದ್ಯಾಕೋ ಅಷ್ಟೊಂದು ಡೌಟು? ಟೆಸ್ಟ್ ಮಾಡಿ ನೋಡೋಣ. ಸರಿ, ಒಂದು 100 ರೂಪಾಯಿ ಕೊಡು. ನನಗೆ ನಮ್ಮ ಆಗ್ತಿದ್ಯಾ? ನನ್ನ ಹತ್ರ ಇರೋದಿಷ್ಟೇ. ತಗೊಳ್ಳಿ. ನೀವು 3 ಜನದಲ್ಲಿ ಯಾರಿಗೆ ಜ್ಯೋತಿಷ ನೋಡಿ ಹೇಳಬೇಕು? ಈಗ ಈ ಚಿಕ್ಕ ಹುಡುಗಂಗೆ. ನನಗ ನಿನಗೆ ತಾನೆ ಭಯ ಜಾಸ್ತಿ, ನೀನೇ ಕೇಳು. ಇವ್ರು ನಮ್ಮನ್ನ ಇಟ್ಕೊಂಡು ಏನೋ ಮಾಡಕ್ ಹೊರಟಿದ್ದಾರೆ. ರಾಹು ಶನಿ 1 3 6. ಮಗ ಏನೋ ಇಷ್ಟೊತ್ತು ಯೋಚನೆ ಮಾಡ್ತಾವನೆ. ಒಂದ್ ವೇಳೆ ನೀನ್ ಸಾಯ್ಬೋದೇನೋ? ಏನಂದೆ? ಹೌದು ಕಣಪ್ಪ, ನೀನ್ ಹೋಗ್ತಿರೋ ದಾರಿಲಿ ನಿನಗೆ ತುಂಬಾ ತಡೆಗಳು ಬರ್ತಾವೆ. ಅಪಾಯ ಮೇಲಿನ ಮನೆಯಲ್ಲಿದೆ ನಿನ್ನ ಜಾತಕದಲ್ಲಿ. ಈಗ ನಾನು ಏನ್ ಮಾಡ್ಬೇಕಂತ ಹೇಳು. ಏನು ಇಲ್ಲ ಕಣಪ್ಪ, ಇನ್ನು 100 ಕೊಟ್ರೆ ಕ್ವಾರ್ಟರ್ ಹೊಡೆದು ದಬಕನ್ ಮುಳ್ಕೋತೀಯ. 100 ಇಲ್ಲ, ಬೀರು ಇಲ್ಲ. ನಾನು ಆಗ್ಲೇ ಹೇಳಿಲ್ವಾ ಏನ್ ಫ್ರಾಡ್ ಅಂತ? ಬಾ ಹೋಗೋಣ. ಲೋ ಹಾಗೆ ಹೇಳ್ಬೇಡ್ರು, ಹೀಗೆ ಬಿಡ್ಬೇಡ್ರು. ಇವನ್ಗೊಂದು 100 ರೂಪಾಯಿ ಕೊಡ್ರು. ನಮ್ ವಿಕಿ ಬನ್ನು. ಲೈ ಬರೋ ಹೋಗೋಣ. ಲೋ ಏನಾದ್ರು ಹೇಳು, ಅವನ್ ಬೇರೆ ಏನೇನೋ ಹೇಳ್ತಾವನೆ. ನಾನೇ ಫಸ್ಟ್ ಇಲ್ಲೇನೋ ಮಾಡ್ತಿದ್ಯಾ? ನೀ ಬರೋ ತನಕ ಟೈಮ್ ಪಾಸ್ ಆಗ್ಲಿ ಅಂತ ಇನ್ನು ಜ್ಯೋತಿಷ ಕೇಳ್ತಿದ್ವಿ. ಲೇ ಏನೋ ಜ್ಯೋತಿಷ ಗೀತಿಷ ಅನ್ಕೊಂಡು ಮಗ. ನಡಿ ಮಗ, ಬೇಗ ಓಡ್ಸೋ. ನೀನ್ ಮೊದ್ಲು ಸರಿಯಾಗಿ ಕುತ್ಕೊಳ್ಳೋಕೊಳ್ಳ. ಲೇ ಸ್ವಲ್ಪ ಸುಮ್ಮನಿರ. ಲೇ ಕುಳ, ಹೋಗಿ ಗೇಟ್ ತೆಗೆ. ಏನೋ ನಾನಾ? ಗೇಟ್ ತೆಗೆಯೋದಕ್ಕೆ ಹೆದರ್ಕೋತಿಯಲ್ಲ? ಹೋಗೋ. ಹೇಳ್ಕೊಳ್ರ. ಲೋ ಮಗ, ಲೋ ಹಿಂಗಿದೆ. ಅಯ್ಯಮ್ಮ. ಚೆನ್ನಾಗಿದೆ ಕಣ ಈ ಮನೆ. ನೀನ್ ತಗೊಂಡ್ಯಾ? ಅದೆಲ್ಲ ಯಾಕೋಬೇಕು, ಬಂದಿದೀಯಾ, ಸುಮ್ಮನೆ ಎಂಜಾಯ್ ಮಾಡೋ. ಓಕೆ. ಏನ್ ಎಂಜಾಯ್ ಮಾಡೋದು? ಈ ಬಿಲ್ಡಿಂಗ್ ನೋಡ್ತಾ ಇದ್ರೆ ನಂಗೆ ಯಾಕೋ ಹೊಟ್ಟೆ ತೊಳಸ್ತಾ ಇದೆ. ಏಯ್ ಬಾಯ್ ಮುಚ್ಕೊಂಡು ಬರ. ಏಯ್ ಬನ್ರ. ಅಮ್ಮ, ಮೇಲೇನಿದೆ ಅಂತ ನೋಡೋಣವಾ? ಅಯ್ಯೋ, ಏಯ್ ಏನೋ ಆಯ್ತು? ಬಿದ್ದೋದೆ ಕಣೋ. ಅಯ್ಯೋ ಇವನಪ್ಪ. ಅಮ್ಮ